ಫುಟ್ಪಾತ್ ತೆರವು ಹೆಸರಿನಲ್ಲಿ ಗೋಲ್ಮಾಲ್ ನಡೆದಿದ್ಯಾ? ಹಾಗಾದ್ರೆ ಕಾರಣ ಕಬ್ಬಿಣದ ಶೆಡ್ಗಳು ಗುಜರಿಗೆ ಮಾರಾಟ ಮಾಡಲಾಯ್ತಾ? ಗುಜರಿಗೆ ಮಾರಾಟ ಮಾಡಿರುವಂತ ಆರೋಪ ಕೇಳಿ ಬರ್ತಾ ಇದೆ. ಕಬ್ಬಿಣದ ಶೆಡ್ ಹಾಗೆ ಕಟ್ಟಿಗೆ, ಪ್ಲಾಸ್ಟಿಕ್ ಅಷ್ಟು ಮಾತ್ರ ಅಲ್ಲ, ವಿವಿಧ ವಸ್ತುಗಳನ್ನ ಸಿಬ್ಬಂದಿ ಮಾರಾಟ ಮಾಡಿದ್ರ, ನಿಯಮಾನುಸಾರ ಸಂಗ್ರಹ ಮಾಡದೆ ಮಾರಾಟ ಮಾಡಿರುವಂತ ಆರೋಪ ಕೇಳಿ ಬರ್ತಾ ಇದೆ. ಬೆಂಗಳೂರಿನ ಭೂಪಸಂದ್ರ ವಾರ್ಡ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಫುಟ್ಪಾತ್ ತೆರವು ಹೆಸರಿನಲ್ಲಿ ಭಾರಿ ಗೋಲ್ಮಾಲ್ ನಡೆದು ಹೋಯ್ತಾ? ಹಾಗಾದ್ರೆ ಈ ಒಂದು ಆರೋಪ ಕೇಳಿ ಬರ್ತಾ ಇದೆ. ಕಾರಣ ಈಗ ಫುಟ್ಪಾತ್ ತೆರವು ಮಾಡ್ತಾರಲ್ಲ, ಆ ಅಂಗಡಿ ಮುಂಗಟ್ಟಲ್ಲಿ ಇರುತ್ತಲ್ವಾ ಈ ಕಬ್ಬಿಣದ ರಾಡ್ ಶೆಡ್ಗಳು, ಆ ಕಬ್ಬಿಣದ ರಾಡ್ ಜೊತೆಗೆ ಆ ಕಟ್ಟಿಗೆ, ಪ್ಲಾಸ್ಟಿಕ್ ಇದನ್ನೆಲ್ಲ ತಗೊಂಡೋಗಿ ಗುಜರಿ ಅಂಗಡಿಗೆ ಹಾಕಿ ಅದನ್ನ ವ್ಯಾಪಾರ ಮಾಡಿಕೊಂಡು ದುಡ್ಡನ್ನ ಹೊಡ್ಕೊಂಡ್ರ ಎನ್ನುವಂತ ಪ್ರಶ್ನೆ ಇವ್ರ ಮೇಲಿರುವಂತ ಆರೋಪ. ಸಿಬ್ಬಂದಿಗಳು ನಿಯಮಾನುಸಾರ ಸಂಗ್ರಹ ಮಾಡದೆ ಕೆಲ ಸಿಬ್ಬಂದಿ ಗುಜರಿ ಅಂಗಡಿಗಳಿಗೆ ಮಾರಾಟ ಮಾಡಿದ್ದಾರೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಅದು ಕೂಡ ಉತ್ತರ ಪಾಲಿಕೆ ವ್ಯಾಪ್ತಿಯ ಭೂಪಸಂದ್ರ ವಾರ್ಡ್ನಲ್ಲಿ 5 ನಗರ ಪಾಲಿಕೆಗಳಲ್ಲಿ ಈಗಾಗಲೇ ಸುಮಾರು 1500 ಕಿಲೋಮೀಟರ್ ಫುಟ್ಪಾತ್ ಕಾರ್ಯಾಚರಣೆಯನ್ನ ನಡೆಸಲಾಗಿದೆ. ಈ ಸಂದರ್ಭದಲ್ಲಿ ಅವರು ಶೆಡ್ಗಳನ್ನ ಮಾಡಿಕೊಂಡಿದ್ದಾರೆ. ಆ ಶೆಡ್ಗಳಲ್ಲಿರುವಂತಹ ಈ ಕಬ್ಬಿಣದ ರಾಡ್ಗಳು, ಆಮೇಲೆ ಪ್ಲಾಸ್ಟಿಕ್ ಚೇರು, ಕುರ್ಚಿ, ಮೇಜು, ಜೊತೆಗೆ ಈ ಶೆಡ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಶೀಟ್ಗಳು, ಇದನ್ನೆಲ್ಲ ತಗೊಂಡೋಗಿ ಗುಜರಿ ಅಂಗಡಿಗೆ ಮಾರಾಟ ಮಾಡಿ ದುಡ್ಡನ್ನ ಪಡೆದುಕೊಂಡ್ರ ಸಿಬ್ಬಂದಿಗಳು. ಅದು ಒಂದಿಷ್ಟು ನಿಯಮಗಳು ಇರ್ತವೆ, ನಿಯಮಗಳನ್ನ ಪಾಲನೆ ಮಾಡದೆ ಇವರು ಅದನ್ನ ಸಂಗ್ರಹ ಮಾಡಬೇಕಾಗಿ ಇರುತ್ತೆ ನಿಯಮಾನುಸಾರ. ಆದ್ರೆ ಇದನ್ನು ಮಾಡದೆ ಇವರು ತಗೊಂಡು ಹೋಗಿ ಗುಜರಿ ಅಂಗಡಿ ಮಾರಾಟ ಮಾಡಿದ್ರೆ ಅನ್ನುವಂತ ಆರೋಪ.